ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಡಾಕ್ಟರ್ ಕಾಮಿನಿರಾವ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದು ಬೇರೆ ಯಾರೂ ಅಲ್ಲ, ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿರಾವ್ ಅವರೇ ಬಂದು ಮಾಡಿದ್ದಾರೆ. ಸೊ ನನಗೆ ಅವರ ಮಗಳು ಅನ್ನೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಸೊಸೆ ಆದ್ರೂ ಅವ್ರು ಯಾವತ್ತೂ ನನ್ನ ಸೊಸೆ ಥರ ನೋಡಿಲ್ಲ, ನಾನು ಅವ್ರನ್ನ ಯಾವತ್ತೂ ಅತ್ತೆ ಥರ ನೋಡಿಲ್ಲ. ಸೊ ಹಾಗಾಗಿ ಇದು ಒಂದು ಕನಸು ನಮಗೆ, ಡಾಕ್ಟರ್ ಕಾಮಿನಿರಾವ್ ಹಾಸ್ಪಿಟ್ಲನ್ನ ಮಾಡಬೇಕು ಅನ್ನೋದು ನನಗೆ ಹಾಗೂ ನನ್ನ ನಾದಿನಿ ಡಾಕ್ಟರ್ ವೈಷ್ಣವಿಗೆ ಬಹಳ ದೊಡ್ಡ ಕನಸಾಗಿತ್ತು. ಸೊ ಅದನ್ನು ನಾವು ಇವತ್ತು ನನಸಾಗಿ ನೋಡಿದ್ದೀವಿ. ಈ ಆಸ್ಪತ್ರೆಯಲ್ಲಿ ಮೆನಾರ್ಕೆ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತೆ ಯಾವುದೇ ಹೆಣ್ಮಕ್ಳು ಬಂದ್ರೂ ನಾವು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಇದನ್ನು ಶುರು ಮಾಡಿದ್ದೀವಿ. ಪ್ಲಸ್ ನಮ್ಮ ಕಾಮಿನಿಕೇರ್ಸ್ ಫೌಂಡೇಶನ್ ಅಂತ ನಮ್ಮದೊಂದು ಫ್ಯಾಮಿಲಿ ಟ್ರಸ್ಟ್ ಇದೆ. ಅದರ ವತಿಯಿಂದ ನಾವು ಒಂದಷ್ಟು ಜನ BPL ಕಾರ್ಡ್ ಹೋಲ್ಡರ್ಸ್ ಮತ್ತು ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರಲ್ಲ ಅವ್ರಿಗೆಲ್ಲ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಿಂಗಳಿಗೆ ಇಷ್ಟು ಪೇಷಂಟ್ಸ್ ಅಂತ ನಾವು ಬಂದಿರೋ ಅಪ್ಲಿಕೇಶನ್ಸ್ಗೆ ತಿಂಗಳಿಗೆ ಇಷ್ಟು ಪೇಷಂಟ್ಸ್ ಅಂತ ಸ್ಕ್ರೀನ್ ಮಾಡಿ ಮೆನಾರ್ಕೆ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅವರಿಗೆ ಈ ಆಸ್ಪತ್ರೆಯಲ್ಲಿ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ಹೆಲ್ತ್ ಮಿನಿಸ್ಟರ್ ಆದ ದಿನೇಶ್ ಗುಂಡೂರಾವ್ ಸರ್ ಅವ್ರಿಗೆ ಕೇಳ್ಕೊಳ್ಳೋದು ಏನಂತಂದರೆ, ನಮಗೆ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು IVF ಯೂನಿಟ್ ಡಾಕ್ಟರ್ ಕಾಮಿನಿರಾವ್ ಅವರ ಹೆಸರಿನಲ್ಲಿ ಓಪನ್ ಮಾಡಬೇಕು ಅಂತ ಬಹಳ ಆಸೆ ಇದೆ. ನೀವು ಜಾಗ ಕೊಟ್ಟರೆ ನಾವು ಎಲ್ಲ ಮಿಷನರೀಸ್ ಹಾಕಿ ಅದನ್ನು ಮೇಂಟೈನ್ ಮಾಡಿ ನಿಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ಗೂ ಕೂಡ ನಾವು ಟ್ರೈನ್ ಮಾಡಿ ನಮ್ಮ ಕಡೆಯಿಂದ ಇದನ್ನು ಕರ್ನಾಟಕಗೆ ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದೆ. ಹಾಗಾಗಿ ನಾನು ಈಗ ಲೆಟ್ರು ಬರಿತಾ ಇದ್ದೀನಿ ಸರ್ ನಿಮಗೆ. ದಯವಿಟ್ಟು ನೀವು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಂದು ಖುದ್ದಾಗಿ ಪರ್ಸ್ನಲಾಗಿ ಮಾತಾಡ್ತೀನಿ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ, ಎಷ್ಟೋ ಜನ ದಂಪತಿಗಳಿಗೆ ಹೆಲ್ಪ್ ಆಗುತ್ತೆ. ಇತರ ಚಿಕಿತ್ಸೆ ಇವಾಗ ಶೇಕಡ 15-20 ಅಷ್ಟು ಇದೆ. ಆ್ಯಂಡ್ ಅದರಿಂದ ನಾವು ಇದನ್ನ ಆದಷ್ಟು ಸ್ಟೇಟ್ ಆಫ್ ಆರ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಕರ್ನಾಟಕದಿಂದ ನನಗಂತೂ ತುಂಬ ಪ್ರೋತ್ಸಾಹ ಸಿಕ್ಕಿದೆ ಗೌರ್ಮೆಂಟ್ನಿಂದ. ಮತ್ತು ಏನೇನು ಅವಾರ್ಡ್ಸ್ ಇದೆ ಎಲ್ಲನೂ ಕೊಟ್ಟಿದ್ದಾರೆ ನನಗೆ. ಅವರು ನನಗೆ ಹೇಳ್ತಾರೆ, ನಂದು ಬಿಸ್ಲರಿ ಅಂತಂದರೆ ಹೇಗೆ ನೀವು ಮಿನರಲ್ ವಾಟರ್, ಇನ್ಫರ್ಟಿಲಿಟಿ ಅಂದರೆ ಕಾಮಿನಿರಾವ್ ಅಂತ ಆ ಥರ ಸಿನೋನಮಸ್ ಆಗಿ ಮಾಡಿದ್ದಾರೆ. ಸೊ ಆ ಥರ ಇರುವಾಗ ನಾವು ಬರೀ ನಮ್ಮದು ಸುಮ್ಮನೆ AC ರೂಮ್ನಲ್ಲಿ ಕೂತ್ಕೊಂಡು ಮಾಡೋದು ಬದಲು ಯಾಕೆ ನಾವು ಎಲ್ಲರಿಗೂ ಈ ಥರ ಟ್ರೀಟ್ಮೆಂಟ್ ಕೊಡಬಾರ್ದು. ಸೊ ಸುಮಾರು ಜನ ಮೋರ್ ದೆನ್ 10,000 ಇದು ಸ್ಟೂಡೆಂಟ್ಸ್ನ ನಾನು ಟ್ರೈನ್ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಕಾರ್ಪೊರೇಟ್ಸ್ನಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಹೇಗೋ ಅದನ್ನ ಎಷ್ಟು ಇಂಪ್ರೂವ್ ಮಾಡಿದ್ದೀವಿ. ಹಾಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಮಾಡಬೇಕು. ನನ್ನ ಆಸೆ ಏನು ಅಂದರೆ, ನನ್ನ ಕನಸಿತ್ತು ಇದು, ನಾನು ಮಾಡಬೇಕಂತ. ಬಟ್ ಈಗ ನಮ್ಮ ಸೊಸೆ ಮತ್ತು ನನ್ನ ಮಗಳು ಇಬ್ಬರೂ ಪಕ್ಕದಲ್ಲಿ ನಿಂತ್ಬಿಟ್ಟು ಮಾಡ್ತೀವಿ ನಾನು ಅಂತಂತ ಇದೇ ಒಂದು ನನಗೆ ಹೆಮ್ಮೆ ಸುದ್ದಿ. ಸೊ ಏನೇನು ನಾನು ಗಳಿಸಿದ್ದು ಎಲ್ಲನೂ ಹಾಕ್ಬಿಟ್ಟು ನನಗೆ ಯಾವುದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನೂ ಬೇಡ, ಅದಕ್ಕೋಸ್ಕರ ಇದನ್ನ ಮಾಡಿ ಎಲ್ಲನೂ ಮತ್ತೆ ಜನರಿಗೇನೆ ಕೊಟ್ಬಿಡೋದು. Free service from your side. Ashte. Yes. I don't want this thing, and I want to see that smile on the woman's face. ಯಾಕಂದರೆ ಎಲ್ಲರೂ ಏನು ಹೇಳ್ತಾರೆ, ಬಂಜೆತನ ಇಸ್ ಅ ಕರ್ಸ್ ಅಂತ. ಸೊ ಅದಕ್ಕೋಸ್ಕರ ಆ ಕರ್ಸ್ನ ತೆಗೆದ್ಬಿಡೋಣ. ಸೊ ಬೋತ್ ಮೆನ್ ಆ್ಯಂಡ್ ವಿಮೆನ್, ಇದು ಬರೀ ವಿಮೆನ್ ಅಂತ ತಿಳ್ಕೊಂಡ್ಬಿಟ್ಟು ನಾವು ಕೂಡಬಾರ್ದು. ಇದು ದಾಂಪತ್ಯ ಪ್ರಾಬ್ಲಮ್ ಇಬ್ರಿಗೂ. ಆ್ಯಂಡ್ ಮೆನಾರ್ಕಿ ಟು ಮೆನೋಪಾಸ್ ಅಂತ ಹೇಳ್ಬೋದು. ಆ್ಯಂಡ್ ಥ್ರೂ ಔಟ್ ದ ವುಮನ್ಸ್ ಲೈಫ್ ಏನಾದರೂ ಪ್ರಾಬ್ಲಮ್ ಇರಲಿ, I want to treat. I want to take the cry out of the woman's face. I want her to smile.